ಹಾಯ್ ನಮಸ್ತೆ, ನನ್ನ ಹೆಸರು ನಿತೀಶ್. ನೋಡ್ರಿ, ಅಮೇರಿಕನ್ ಬ್ಯೂಟಿಯಲ್ಲಿ ನವಂಬರ್ 15 ಇವತ್ತು ಡೇಟು. ಇನ್ನು ಕಾಯಿ ಬಿಡ್ತಾನೇ ಇದ್ದಾವೆ. ಬಟ್ ಇವು ಏನಂದರೆ ಚಿಕ್ಕದಾಗಿದ್ದಾವೆ. ಒಂದು 250 ಗ್ರಾಮ್ ಬರ್ಬೋದು. 200 ಗ್ರಾಮ್ 250 ಗ್ರಾಮ್. 5 ಕಾಯಿ, 4 ಕಾಯಿ ಇದೆ. 1 2 3 4 ಇದ್ದಾವೆ ಒಂದು ಗಿಡದಲ್ಲಿ. ಇವೇನಪ್ಪ ಅಂದರೆ ಹೋಗಿದ್ದು ನನ್ನ ಸಸಿ ಸನ್ಬರ್ನ್ ಆಗಿ ನನ್ನವೇ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡ್ರಿ ಯಾವ ಥರ ಚಿಗುರಿದ್ದಾವೆ. ಹಾಗೆ ಫುಲ್ಲು ಚಿಗುರು ಬಂದಿದ್ದಾವೆ. ಹಾಗೆ ಅದು ಇದರಲ್ಲಿ ಇನ್ನೂ ಚಿಗುರು ಬಂದಿಲ್ಲ. ಇದರಲ್ಲಿ ಬಂದಿದ್ದಾವೆ. ಸನ್ಬರ್ನಿಗೆ ಈ ವೆರೈಟಿ ಸ್ವಲ್ಪ ತಡೆಯೋದು ಕಷ್ಟ ನಮ್ಮ ಬಳ್ಳಾರಿಯಲ್ಲಿ. ನೋಡ್ರಿ ಎಷ್ಟು ಕಲರ್ ಆಗಿದ್ದಾವೆ. ಅಮೇರಿಕನ್ ಬ್ಯೂಟಿ ಚೆನ್ನಾಗೈತೆ. ಕಾಯಿ ಒಂದೊಂದು ಸೈಜ್ ಬರ್ತವೆ, ಒಂದೊಂದು ಸೈಜ್ ಬರೋಂಗಿಲ್ಲ. ನೋಡ್ರಿ ಇದು ಎಷ್ಟು ಚಿಕ್ಕದಾಗಿದೆ. ನಂಗೆ ಕಲರ್ ಆಗಬೇಕಿದು. ಇದು ಪರವಾಗಿಲ್ಲ. ಇದು 500 ಗ್ರಾಮ್ಸ್ ಇದೆ. ಇನ್ನು ಈ ಕಡೆ ನೋಡೋದಾದರೆ ಇನ್ನು ಫ್ಲವರ್ ಇದೆ ಇದರಲ್ಲಿ, ಅಮೇರಿಕನ್ ಬ್ಯೂಟಿಯಲ್ಲಿ ಫ್ಲವರು ಈಗ ತಾನೇ ಸ್ಟಾಪ್ ಆಗಿದೆ. ಇವಿನ್ನು ಏನಿಲ್ಲ ಅಂದರೆ ನೆಕ್ಸ್ಟ್ ಮಂತ್ಗೆ ಬರೋದು. ಇವು ಡಿಸೆಂಬರಿಗೆ ಇವೆಲ್ಲ ಇದ್ದಾವೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಆ ಕಡೆ ಸೈಡ್ ಒಂದಿದೆ. ಇಲ್ಲೊಂದು ರೆಡ್ ಆಗಿದೆ ನೋಡ್ರಿ, ಚೆನ್ನಾಗಾಗಿದೆ ರೆಡ್ ಕಲರ್. ಇದರಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ಆಗಿದ್ದಾವೆ ರೆಡ್ ಕಲರ್. ಫುಲ್ಲು ಮಳೆ ಬಂದಿದೆ. ನಿನ್ನೆ ತುಫಾನ್ ಬಂದಿದೆ. ಫುಲ್ಲು ಜಿನಿ ತುಂತುರು ಮಳೆ ಥರ ಬಂದಿದೆ. ಯಾಕೆ ಫುಲ್ಲು ನೆಂದ್ಕೊಂಬಿಟ್ಟಿದ್ದೆ ನೆಲ ಎಲ್ಲ. ನೋಡ್ರಿ, ಈ ಕಡೆ ಒಂದೈತೆ, ಆ ಕಡೆ ಒಂದೈತೆ. ಇಲ್ಲೊಂದಿದೆ. ಆ ಕಡೆ ಇದು ಅಮೇರಿಕನ್ ಬ್ಯೂಟಿಯಲ್ಲಿ ಇನ್ನು ಡಿಸೆಂಬರ್ ಗಂಟ ಬರುತ್ತೆ ಕಾಯಿ. ಆ ಕಡೆ ಇದರಲ್ಲಪ್ಪ ಅಂದರೆ ಜಂಬೂ ಪಿಂಕಲ್ಲಾದರೆ ಬರಲ್ಲ, ಡಿಸೆಂಬರ್ ತನಕ ಹೋಗಲ್ಲ. ಈ ನಾಳೆ ನಾಡಿದ್ರೆ ಕಟ್ ಮಾಡಬೇಕು, ಇಲ್ಲದ್ರೆ ಇವತ್ತನ ಕಟ್ ಮಾಡಬೇಕು. ಆಗಿದ್ದಾವೆ, ಚೆನ್ನಾಗಾಗಿದ್ದಾವೆ ಕಾಯಿ ರೆಡ್ ಕಲರ್. ನೋಡ್ರಿ, ಇಲ್ಲೊಂದಿದೆ, ಆ ಕಡೆ ಇದ್ದಾವೆ, ಇಲ್ಲಿ ಇದ್ದಾವೆ. ಅಮೇರಿಕನ್ ಬ್ಯೂಟಿಯಲ್ಲಿ ನವಂಬರ್ ಡಿಸೆಂಬರ್ ತನಕ ಇರುತ್ತೆ. ಇನ್ನು ಇದರಲ್ಲಿ ಕಾಯಿ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ಇದರಲ್ಲಿ ಆದರೆ ಜಂಬೋ ಪಿಂಕಲ್ಲಿ ಇರಲ್ಲ ಕಾಯಿ, ಕಡಿಮೆ. ನೋಡ್ರಿ, ಅಮೇರಿಕನ್ ಬ್ಯೂಟಿ ಇದು. ಈ ಕಡೆ ಜಂಬೋ ಪಿಂಕ್ ಇದೆ, ಈ ಕಡೆ ಇದು ಅಮೇರಿಕನ್ ಬ್ಯೂಟಿ ಇದು. ಇದು ಜಂಬೋ ಪಿಂಕ್ ಇದು. ನೋಡ್ರಿ, ಸೈಜ್ ಚೆನ್ನಾಗಿದ್ದಾವೆ. ಇದು ಸೈಜ್ ನೋಡ್ರಿ, ಕಲರ್ ನೋಡ್ರಿ, ಕಲರ್ ಯಾವ ಥರ ಇದೆ. ಫುಲ್ಲು ಮಳೆ ಬಂದಿದೆ ರಾತ್ರಿ ಎಲ್ಲ. ನೋಡ್ರಿ ಸೈಜ್ ನೋಡ್ರಿ ಯಾವ ಥರ ಇದೆ. ಸೈಜ್ ಚೆನ್ನಾಗಿದೆ ಇದು. ಏನಿಲ್ಲ ಅಂದರೆ ಇದರಲ್ಲಿ ಚಿಕ್ಕು ಕಡಿಮೆ ಬರೋದು. ನೋಡ್ರಿ, ಇದೇ ಚಿಕ್ಕದಂದರೆ ಇದು ಅದು ಚಿಕ್ಕು ಅಂದರೆ ಇದೆ. ಇದಂದರೆ ನೋಡಿ ಫಿನಿಶಿಂಗ್ ಹೆಂಗಿದೆ. ಚೆನ್ನಾಗೈತೆ ಫಿನಿಶಿಂಗ್ ಇದಕ್ಕೆ. ಆದಮೇಲೆ ಇಲ್ಲೊಂದು ಸ್ವಲ್ಪ ನೋಡ್ರಿ ಚಿಕ್ಕದಾಗಿದೆ. ಇದೊಂದು ಸ್ವಲ್ಪ ಜಿಗಿ ಥರ ಬಿದ್ದಿದೆ. ಜಿಗಿ ಅಂತಾರಲ್ಲ ಅದು. ಇಲ್ಲೊಂದು ಸ್ವಲ್ಪ ಚಿಕ್ಕವಾಗಿದ್ದಾವೆ. ಏನಪ್ಪ ಅಂದರೆ ಅವು ಒಂದು 10 ಟ್ರೈ ಆದರೆ, ಇವು ಜಂಬೋ ಪಿಂಕಲ್ಲಿ 10 ಟ್ರೈ ಆದರೆ ಒಂದು 2 ಟ್ರೈ ಚಿಕ್ಕು ಬರ್ಬೋದು. ಅವಂದ್ರೆ 10 ಟ್ರೈ ಆದರೆ ಏನಿಲ್ಲ ಅಂದ್ರೆ ಮಿನಿಮಮ್ಮು ಒಂದು ಅರ್ಧಕ್ಕರ್ಧ ಬರ್ಬೋದು. ಅವು ಚಿಕ್ಕ ದೊಡ್ಡವು ಅರ್ಧ ಬರುತ್ತೆ.
ಅಂದರೆ ಜಾಸ್ತಿನೇ ಇರ್ತಾವೆ ಅವು ಕಾಯಿ, ಅಂದರೆ ಸೈಜ್ ಕಡಿಮೆ ಇರ್ತವೆ ಅವು. ಇವು ಜಂಬೋ ಪಿಂಕಲ್ಲಿ ಏನಪ್ಪ ಅಂದರೆ ಇವು ಸೈಜು ಜಾಸ್ತಿ ಇರ್ತವೆ, ಕಡಿಮೆ ಸೈಜಿನೂ ಕಡಿಮೆ ಇರ್ತವೆ. ಇವಾಗ ಚಿಗುರು ಜಾಸ್ತಿ ಬಂದಿದ್ದಾವೆ ನೋಡ್ರಿ, ಈ ಥರ ಐತಿ. ಎದಕ್ಕೂ ಅಲ್ಲೊಂದು ಗಿಡ ಹೋಗ್ತಾ ಇದ್ದಾವೆ ಇವು ನೋಡ್ರಿ, ಯಾವ ಥರ ಆಗಿದೆ ಗಿಡ, ಸಪ್ಪೆ ಆಗಿದೆ. ಅದು ಏನೋ ರೂಟ್ ರಾಟ್ಸ್ ಏನೋ ಡ್ಯಾಮೇಜ್ ಆಗಿದೆ. ಅದು ಈ ಕಡೆ ಎಲ್ಲ ಚೆನ್ನಾಗಿದ್ದಾವೆ, ಕಡೆ ಎಲ್ಲ ನೋಡ್ರಿ, ಆ ಕಡೆ ಎಲ್ಲ ಆಗಿದ್ದಾವೆ ಅಲ್ಲೊಂದು ಫುಲ್ಲು ಮಂಜಿದೆ. ಮಂಜು ಥರ ಧೂಮ್ದರಿ ಅಂತೀವಿ ನಮ್ಮ ಕಡೆ. ಈ ಥರ ಆಗಿದ್ದಾವೆ. ಚೆನ್ನಾಗೈತೆ ಕ್ರಾಪೇನು. ಫುಲ್ಲು ಆರ್ಗಾನಿಕ್ ಮಾಡ್ತಾಯಿದ್ದೀವಿ ನಾವು, ಪೆಸ್ಟಿಸೈಡ್ ಏನೂ ಇಲ್ಲ, ಬಳಸಂಗಿಲ್ಲ ನಾವು. ಫುಲ್ಲು ಚಿಗುರು ಇದೆ ಇವಾಗ ನೋಡ್ರಿ, ಆ ಥರ ಚಿಗುರು ಐತೆ. ಈ ಥರ ಚಿಗುರು ಬರಬೇಕು. ಇದು ನೋಡ್ರಿ ಯಾವ ಥರ ಇಕ್ಕೈತೆ ಜಡೆ ಪರೆ. ಚೆನ್ನಾಗೈತೆ ಕ್ರಾಪ್, ಏನು ಮಾಡ್ಬೋದು ಆರಾಮಾಗಿ. ಇದರಲ್ಲಿ ಅವಾಗಾದರೆ ನಾವು ಮಿರ್ಚಿ ಬೆಳಿತಾ ಇದ್ವಿ. ಮಿರ್ಚಿ ತೆಗೆದ್ಬಿಟ್ಟು ಡ್ರ್ಯಾಗನ್ ಹಾಕಿದ್ದೀವಿ. ಆಗಸ್ಟ್ 7ಕ್ಕೆ ಹಾಕಿದ್ದೀವಿ ಇದನ್ನು. ಇವತ್ತು ನವಂಬರು 15 ಡೇಟ್ ನೋಡಿ. ಚೆನ್ನಾಗಿದ್ದಾವೆ, ಆಗ್ಬೋದು. ಅಮೇರಿಕನ್ ಬ್ಯೂಟಿ ಅದೊಂದು, ಇದೊಂದು ಅರ್ಧ ಅದೊಂದು 5 ಸಾಲು ಹಾಕ್ಕೊಂಡಿದ್ದೀನಿ, 5 ಸಾಲು. ಇದನ್ನು ಮಿಕ್ಕಿದ್ದು ಇದನ್ನು ಹಾಕ್ಕೊಂಡಿದ್ದೀನಿ 8 ಸಾಲು, ಅಲ್ಲ 11 ಸಾಲು ಹಾಕಿದ್ದೀನಿ ಇದನ್ನು ನೋಡ್ರಿ. ಚೆನ್ನಾಗಿದೆ, ಕಾಯಿ ಪಾತ್ರ ಚೆನ್ನಾಗೈತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದು ಕಲರ್ ನೋಡ್ರಿ ಎಷ್ಟು ಶೈನಿಂಗ್ ಇದೆ ಕಾಯಿ. ಪ್ಯೂರ್ ಆರ್ಗಾನಿಕ್, ಏನು ಕೆಮಿಕಲ್ಲೇ ಇಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ ಕಾಯಿ. ಫಿನಿಶಿಂಗ್ ನೋಡ್ರಿ ಯಾವ ಥರ ಶೈನಿಂಗ್ ಇದೆ. ಇದು ಚೆನ್ನಾಗಿದೆ ಬರುತ್ತೆ ನೋಡಿ. ಚಿಗುರು ನೋಡ್ರಿ ಎಷ್ಟು ಬಂದಿದೆ ಬ್ರಾಂಚಸ್. ಇದರಲ್ಲಿ ಫುಲ್ಲು ನೀರಿದ್ದಾವೆ ನೋಡ್ರಿ. ಕ್ರಾಪ್ ಮಾತ್ರ ಮಾಡ್ಬೋದು, ಚೆನ್ನಾಗೈತೆ. ಈ ವರ್ಷ ರೇಟ್ ನೋಡೋದಪ್ಪ ಅಂತಂದರೆ 60 ರೂಪಾಯೆಲ್ಲ ಸಿಕ್ಕಿದೆ ಲಾಸ್ಟ್ ರೇಟು. ಹೈಯೆಸ್ಟ್ ಅಂದರೆ 140 ರೂಪಾಯಿ ಹೋಗಿದೆ. 140 ಲಾಸ್ಟ್ ರೇಟ್ ಅಂದರೆ ಈ ವರ್ಷ 2024ರಲ್ಲಿ. ಚೆನ್ನಾಗೈತೆ, ಮಾಡ್ಬೋದು. ಇವೆಲ್ಲ ಕಾಯಿ ಕಟ್ ಮಾಡಿರೋದು, ಇದು ಬ್ಲ್ಯಾಕ್ ಆಗಿರೋದೆಲ್ಲ. ಇಲ್ಲೆಲ್ಲ ಕಾಯಿ ಕಟ್ ಮಾಡಿರೋದೆಲ್ಲ ಬ್ಲ್ಯಾಕ್ ಆಗಿದೆ ಇದೆ ನೋಡ್ರಿ. ಇಲ್ಲಿ ಇದಾವೆ ಕಾಯಿಸು, ಫುಲ್ಲು ಚಿಗುರಾಗಿದೆ. ಇವಾಗ ಈ ಇರೋ ಬಿಟ್ಟು ಇನ್ನೊಂದು ಇಯರಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ಇಯರ್ ಒಂದು 3.5 ಟನ್ ಆಗಿದೆ. ಇನ್ನು ಈ ಕ್ರಾಪ್ ಇದೆ, ಇದೊಂದು 2 ಕ್ವಿಂಟಲ್ ಆಗ್ಬೋದೇನೋ. ಆದರೆ ನೋಡಬೇಕು ಎಷ್ಟಾಗುತ್ತೆ. ಒಟ್ಟು ಟೋಟ್ಲು 3 ಟನ್ ಆಗಿರ್ಬೋದು. 3 ಟನ್ನಿಗೆ ಏನಿಲ್ಲ ಅಂದ್ರಪ್ಪ ಅಂದ್ರೆ ಆವ್ರೇಜ್ 100 ರೂಪಾಯಿ ಅಂದ್ರೆ ಒಂದು 3 ಲಕ್ಷ ಬಂದಿದೆ. ಚೆನ್ನಾಗೈತೆ ಕ್ರಾಪ್. ಏನು ಫಸ್ಟ್ ಇಯರ್ ಇದು. ನಾವಿನ್ನೂ ಮೇಯಲ್ಲಿ ಹಾಕ್ಕೊಂಬಿಟ್ರೆ ಮೇಗೆಲ್ಲ ಚೆನ್ನಾಗಾಗುತ್ತೆ. ಇನ್ನು ನಾನು ಆಗಸ್ಟಲ್ಲಿ ಆಗಿದ್ದೆ, ಆಗಸ್ಟ್ 7ಕ್ಕೆ ಮೇಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಕಾಯಿ ಸೈಜ್ ನೋಡ್ರಿ ಯಾವ ಥರ ಇದ್ದಾವೆ. ಏನಿಲ್ಲ ಅಂದರೂ ಮಿನಿಮಮ್ 800 ಗ್ರಾಮ್ 900 ಗ್ರಾಮ್ ಇವು ಕಾಯಿ. ಇದೊಂದಿದೆ ನೋಡ್ರಿ ಯಾವ ಥರ ಇದೆ ದಪ್ಪ. ಚೆನ್ನಾಗೈತೆ ಕ್ರಾಪ್ ಇದು.
ಅಲ್ಲೊಂದು ಇದ್ದಾವೆ. ಈ ಕಟ್ಟಿಂಗ್ಸಿಗೆ ಎಲ್ಲ ಇದರಲ್ಲಿ ಮುಗಿದು ಹೋಗ್ತವೆ. ಜಂಬೋ ಪಿಂಕಲ್ಲಿ. ಆ ಕಡೆ ಅಮೇರಿಕನ್ ಬ್ಯೂಟಿಯಲ್ಲಿ ಇನ್ನೊಂದು ಮಂತ್ ಇರ್ತವೆ, ಡಿಸೆಂಬರ್ ಗಂಟ ಇರ್ತವೆ. ಈ ಥರ ಇದೆ ನೋಡ್ರಿ, ಪ್ಯೂರ್ ಆರ್ಗ್ಯಾನಿಕ್ಕೆ ಮಾಡ್ತಾ ಇರೋದು ನಾವೆಲ್ಲ. ಸರಿ, ಓಕೆ.